ಮೋಡ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿಗಳು ಅಂತಿಮ ವರದಿ ಸಲ್ಲಿಸಿದರು, ಅದಾದ ನಂತರ ಆ ತನಿಖಾ ಅಂತಿಮ ವರದಿಯನ್ನು ಮಾನ್ಯ ನ್ಯಾಯಾಲಯ ಅಂಗೀಕರಿಸಿದರು. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಂಡ್ರು ಅಂತೇಳಿ ಅವರು ಮತ್ತು ಅವರ ಅಭಿಮಾನಿಗಳು ಹೇಳ್ತಿರೋದನ್ನು ರಾಜ್ಯ ಜನತೆ ಕೇಳಿದ್ದಾರೆ. ಆದರೆ ನನಗೆ ಇತ್ತೀಚೆಗೆ ದೊರೆತಿರೋ ಸಾಕ್ಷ್ಯಗಳು ಈ ಹಿಂದೆ ಸಾಕ್ಷ್ಯಗಳಿಗಿಂತ ಹೆಚ್ಚಿನ ಒಂದು ಬಲವನ್ನು ಕೊಟ್ಟಿದೆ. ಅಂದರೆ ತನಿಖಾಧಿಕಾರಿಗಳು ಸತ್ಯಾಂಶನ ಎತ್ತಿ ಹಿಡಿದು ಒಂದು ವರದಿಯನ್ನು ಸಲ್ಲಿಸಿಲ್ಲ. ಅಕ್ರಮವಾಗಿ ಆರೋಪಿತರನ್ನು ಲಂಚವನ್ನು ಪಡೆದು ಅಂದರೆ 4,35,00,000 ದೊಡ್ಡ ಮೊತ್ತವನ್ನು ಪಡೆದು, ಅಂದರೆ ದಾಖಲಾತಿ ಪ್ರಕಾರ 4,35,00,000 ಆದರೆ ದಾಖಲಾಗಿಂತ ಬೇರೆ ರೂಪದಲ್ಲಿ ಇನ್ನೂ ಎಷ್ಟು ಹಣವನ್ನು ಪಡೆದಿರೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಹಣವನ್ನು ಪಡೆದು ಅಂತಿಮ ವರದಿ ಸಲ್ಲಿಸಿರೋದು ಈಗಾಗಲೇ ರಾಜ್ಯದಿಂದ ಗೊತ್ತಾಗಿರೋದ್ರಿಂದ ಈ ನನ್ನ ಕಾನೂನಾತ್ಮಕ ಹೋರಾಟ ಮತ್ತಷ್ಟು ಬಲವಾಗಿ ಮುಂದುವರಿಯುತ್ತೆ. ಈ ಹೋರಾಟದಲ್ಲಿ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪನ ಸಾಬೀತುಪಡಿಸಿ ಎಲ್ಲ ತಪ್ಪಿದ ಶಿಕ್ಷೆ ಕೊಡೋದು ಖಚಿತ. ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆಗಲಿ ಅವ್ರ ಕುಟುಂಬದವರಾಗಲಿ ಅಂದರೆ 50 ಅನುಪಾತದಲ್ಲಿ ತಪ್ಪುಪಡೋಂಥ ಯಾರೇ ಆಗಲಿ ತಪ್ಪಿಸಲು ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ಜೈಲು ಶಿಕ್ಷೆ ಖಚಿತ. ಸರ್, ಈ ಪ್ರಕರಣ ಏನು ಸರ್, ಈ ದಿನೇಶ್ ಮೈಸೂರು ನಗರ ಪ್ರಾಧಿಕಾರದ ಹಿಂದಿನ ಆಯುಕ್ತರ ನಟೇಶ್ ಅವರು ತಾವು ಅಕ್ರಮಕ್ಕೆ ಸಂಪಾದನೆ ಮಾಡುವಂಥ ಕಪ್ಪು ಹಣವನ್ನು ಅವರ ಸಂಬಂಧಿಕರಾದ ಅರುಣ್ ರವರ ಮುಖಾಂತರ ಮತ್ತು ಇತರರ ಮುಖಾಂತರ ಬೇರೆ ಬೇರೆಯವರಲ್ಲಿ ತೊಡಗಿಸಿರೋಂಥದ್ದು ನಮ್ಗೆ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ನಾನು ಈ ಹಿಂದೆ ಜಾರಿ ನಿರ್ದೇಶಕರಿಗೆ ಮತ್ತು ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದರಿಂದ ಆ ಮಾಹಿತಿಯನ್ನು ಅರುಣ್ ರವರೇ ಕೊಟ್ಟಿದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯನ್ನು ಹೊಂದಿರತಕ್ಕಂಥ ನಟೇಶ್ ಅವರು ಅರುಣ್ ರವರಿಗೆ ತಮ್ಮ ವ್ಯವಹಾರನ ಕಡಿತಗೊಳಿಸ್ಕೊಂಡು ತಮ್ಮ ಹಣವನ್ನು ವಾಪಸ್ ಕೊಡು ಅಂತೇಳಿ ಕೇಳಿದಾಗ ಅವರು ಅರುಣ್ ರವರು 24 ಕೋಟಿ ರೂಪಾಯಿಗಳ ಹಣಕಾಸಿಗೆ ಸಂಬಂಧಪಟ್ಟಾಗ ಒಂದು ಪತ್ರವನ್ನು ಬರೆದು ನಟೇಶ್ ಅವರು ಕಳಿಸಿರ್ತಾರೆ. ನಟೇಶ್ ಅವರು ಅದರಲ್ಲೇ ಲೋಕಾಯುಕ್ತರಿಗೆ ಮತ್ತು ಇತರಿಗೆ 4,93,00,000 ಕೊಟ್ಟು ಅಂತೇಳಿ ಲೆಕ್ಕಪತ್ರ ಕಳಿಸಿದ್ದಾರೆ. ಆ ಒಂದು ವಿವರ ನೋಡಿದಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ 4,35,00,000 ಕೊಟ್ಟರಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಸೊ ಈ ಸಾಕ್ಷಿ ಏನೇ ಹೇಳುತ್ತೆ, ತನಿಖಾಧಿಕಾರಿಗಳು ಯಾವ ರೀತಿ ಹಣವನ್ನು ಪಡೆದು ಒಂದು ಸುಳ್ಳು ವರದಿಯನ್ನು ಮಾನ್ಯ ನ್ಯಾಯಾಲಯ ಸಲ್ಲಿಸಿದ್ದಾರೆ ಅಂತೇಳಿ ಈ ನೆಲೆಯಲ್ಲಿ ಏನು ದೂರು ಕೊಟ್ಟಿದ್ದೀನಿ ಮಾನ್ಯ ನ್ಯಾಯಾಲಯಕ್ಕೆ, ಆ ಒಂದು ತನಿಖೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಸಾಕ್ಷ್ಯಗಳು ಈಚೆ ಬರುತ್ತೆ, ಸತ್ಯ ಗೆಲ್ಲುತ್ತೆ ಅನ್ನೋದು ವಿಶ್ವಾಸ ನನಗಿದೆ.